ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಅವಲಕ್ಕಿ ಮಾಡಿದ್ದೀನಿ. ಬೆಳಗ್ಗೆ ತಕ್ಷಣ ಮಾಡ್ಕೋಬೇಕು ಅಂದರೆ ಈ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಇದೆ. ಒಂದು 10 ನಿಮಿಷ 5 ನಿಮಿಷಗಳಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅವಲಕ್ಕಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಕಡಾಯಿ ಒಲೆ ಮೇಲಿಟ್ಟು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಫ್ರೈ ಆದ ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಮೂರನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ನಂತರ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು 2 ಕಡ್ಡಿಯಷ್ಟು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕು. ನಂತರ ಕೊನೆಯಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಇವೆರಡನ್ನು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಬೇಕು. ಅವಲಕ್ಕಿ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಆ ಮೀಡಿಯಮ್ ಅವಲಕ್ಕಿ ಆದರೆ ಬೇಗ ನೆನೆಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು 2ರಿಂದ 5 ನಿಮಿಷಗಳ ಕಾಲ ನೆನೆಸಿಟ್ರೆ ಸಾಕು, ಬೇಗ ನೆನೆಯುತ್ತೆ. ಇವಾಗ ನೆನೆಸಿದಂತಹ ಅವಲಕ್ಕಿನ ಒಗ್ಗರಣೆಗೆ ಹಾಕಿ ಚೆನ್ನಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಗ್ಗರಣೆಗೆ. ನೋಡಿಕೊಂಡು ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಉಪ್ಪು ಸೇರಿಸಿ ಇನ್ನೊಂದ್ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಒಗ್ಗರಣೆ ಚೆನ್ನಾಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಅವಲಕ್ಕಿನ ಒಲೆ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ತಣ್ಣಗಿದ್ರೆ ತಿನ್ನೋಕ್ಕೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಒಲೆ ಮೇಲೆ ಸ್ವಲ್ಪನೇ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಫ್ಲೇಮ್ನ ಆಫ್ ಮಾಡಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಖತ್ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ರೆಡಿಯಾಗುತ್ತೆ. ಬೆಳಗ್ಗೆ ನಮಗೆ ಬೇಗ ಅರ್ಜೆಂಟು ಅಂದಾಗ ಈ ಅವಲಕ್ಕಿ ಮಾಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೀ ಟೈಮಿಗೂ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಬೆಳಗ್ಗೆನೇ ಬೇಗ ನಾವೇನಾರು ತಿಂಡಿ ಮಾಡ್ಕೋಬೇಕು ಅಂದರೆ ಈ ಥರ ಚಿಕ್ಕ ಚಿಕ್ಕ ತಿಂಡಿಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಟೇಸ್ಟಲ್ಲಾಗಲಿ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಈಸಿ. ಆರಾಮಾಗಿ ಒಂದ್ಸಲ ಮಾಡ್ಕೊಂಡು ತಿನ್ಬೋದು. ನಿನ್ನೆ ಮಧ್ಯಾಹ್ನ ನೋಡಿದರೆ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಮಳೆ, ಸಂಜೆವರೆಗೂ ಕೂಡ ಬರ್ತಾ ಇತ್ತು ಮಳೆ. ಇವತ್ತು ಬೆಳಗ್ಗೆ ನೋಡಿದರೆ ಮಳೆನೇ ಬಂದಿದೆಯೋ ಇಲ್ಲೋ ಅನ್ನೋ ಥರ ಆಗಿತ್ತು. ತಂಪಾಗಿತ್ತು ವಾತಾವರಣ, ಏನೋ ಒಂಥರ ಹಿತವಾಗಿತ್ತು ವಾತಾವರಣ. ಬಿಸಿಲು ಇರಲಿಲ್ಲ ಮತ್ತು ಮಳೆನೂ ಇರಲಿಲ್ಲ, ತಂಪಾಗಿತ್ತು. ಒಟ್ಟಲ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಳೆನೂ ಕೂಡ ಕಡಿಮೆ ಆಗಿತ್ತು. ಇವತ್ತು ಇಡೀ ದಿನ ಮಳೆ ಬಂದಿಲ್ಲ, ಚೆನ್ನಾಗಿತ್ತು ನೋಡೋಕೆ ಕೂಡ. ಅವಲಕ್ಕಿ ಮಾಡೋದ್ರ ಜೊತೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ನಾನು ಹೀರೆಕಾಯಿನ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ, ಜೋಳದ ಮುದ್ದೆ. ತುಂಬ ಚೆನ್ನಾಗಿತ್ತು ಹೀರೆಕಾಯಿನ ಬಸ್ಸಾರು ಮತ್ತು ಮುದ್ದೆ. ಅದನ್ನು ಕೂಡ ಇವತ್ತು ವಿಡಿಯೋ ಮಾಡಿ ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಟಿ ಕಡೆ ಎಲ್ಲ ಬಂದರೆ ಯಾಕೆ ಬರುತ್ತೋ ಮಳೆ ಅಂತ ಅನ್ಕೊತಾ ಇರ್ತಾರೆ. ಅದೇ ಹಳ್ಳಿ ಕಡೆ ಹೋದರೆ ಮೇ ಜೂನ್ ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಏನೋ ಒಂಥರ ಅವ್ರಿಗೆ ಖುಷಿ. ಏಕೆಂದರೆ ಬಿತ್ತನೆ ಸ್ಟಾರ್ಟ್ ಮಾಡ್ಬೋದು ಕರೆಕ್ಟ್ ಟೈಮಿಗೆ ಅಂತ ಅನ್ನೋದೊಂದು ಖುಷಿ ಇರುತ್ತೆ. ಒಂದು ಕಡೆ ಹೊಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಯಾವ ಹೊಲಕ್ಕೆ ಯಾವ ಬಿತ್ತೋದು, ಜೋಳ ಬಿತ್ತದ, ರಾಗಿ ಬಿತ್ತದ, ಏನು ಮಾಡೋದು ಅಂತ ಹೇಳಿ ಎಲ್ಲ ಲೆಕ್ಕಾಚಾರ ಹಾಕಿ ಕಾಯ್ತಾ ಇರ್ತಾರೆ. ಇವಾಗ ಮೇ ಜೂನಲ್ಲಿ ಬಿತ್ತನೆ ಮಾಡಿದ್ರು ಅಂದರೆ ಅಕ್ಟೋಬರ್ ನವಂಬರ್ ತಿಂಗಳು ತನಕ ಅವ್ರು ಕಾಯ್ತಾ ಇರಬೇಕು. ತುಂಬ ಪೇಷನ್ಸ್ ಬೇಕು ಬೆಳೆ ತಗೊಂಡು ಮನೆಗೆ ಬರಬೇಕು ಅಂತ ಅಂದರೆ. ಅದಕ್ಕೆ ಹೇಳೋದು ರೈತರಿಗೆ ತುಂಬ ಪೇಷನ್ಸ್ ಇದೆ ಅಂತಂದು. ನಮ್ಮ ಮಕ್ಕಳಿಗೂ ಕೂಡ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಕಾಗ ಸ್ವಲ್ಪ ಹೊಲ ಗದ್ದೆಗಳ ಬಗ್ಗೆ, ಬೆಳೆಗಳ ಬಗ್ಗೆ ಮಾಹಿತಿ ಕೊಡಬೇಕು. ಏಕೆಂದರೆ ನಾವು ತಿನ್ನೋ ಆಹಾರ ಎಲ್ಲಿಂದ ಬರುತ್ತೆ, ಅದು ಹೇಗೆ ಬೆಳೀತಾರೆ, ಅದ್ರ ಕಷ್ಟ ನಷ್ಟ ಏನು ಅಂತ ಸ್ವಲ್ಪ ಅವಕಾಶ ಸಿಕ್ಕ ಮಾಹಿತಿ ಕೊಟ್ಟರೆ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಒಂದು ಹೊಸ ವಿಷಯ ತಿಳ್ಕೊಂಡಿವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಕುತೂಹಲ ಇರುತ್ತೆ. ಭತ್ತ ಹೇಗೆ ಬೆಳೀತಾರೆ, ರಾಗಿ ಹೇಗೆ ಬೆಳೀತಾರೆ, ಎಷ್ಟು ತಿಂಗಳು ಬೆಳೆದ್ರೆ ಬರುತ್ತೆ, ಹೇಗೆ ಬೀರುತ್ತೆ ಅದು, ಅದ್ರ ಬಗ್ಗೆ ಒಂಚೂರು ಎಲ್ಲ ಒಂದು ಕಡೆ ಮಾಹಿತಿ ಕೊಟ್ಟಾಗ ತುಂಬ ಖುಷಿ ಪಡ್ತಾರೆ ಅವರು ಕೂಡ ಒಂದು ಹೊಸ ವಿಷಯ ತಿಳ್ಕೊಂಡಾಗ. ಅವಕಾಶ ಸಿಕ್ಕಾಗ ಈ ಥರದೊಂದು ಚಿಕ್ಕ ಚಿಕ್ಕ ಮಾಹಿತಿ ಕೊಟ್ಟಾಗ ಮಕ್ಕಳು ಮನಸ್ಸಲ್ಲಿ ಕೂಡ ಎಲ್ಲೋ ಒಂದು ಕಡೆ ಆಹಾರದ ಬಗ್ಗೆ ಇರೋವಂತಹ ಗೌರವ, ಪ್ರಾಮುಖ್ಯತೆ ಅವರಲ್ಲೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈ ಸಾಂಬಾರ್ ರೆಸಿಪಿನ ಆಲ್ರೆಡಿ ನಾನು ವಿಡಿಯೋ ಮಾಡಿ ಒಂದ್ಸಲ ಹಾಕಿದ್ದೀನಿ. ಹೇಗಿದೆ ಸಾಂಬಾರ್ ಅಂತ ಕಮೆಂಟ್ ಮಾಡಿ ಹೇಳಿ.
ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ ಜನನಿ ಚಾನಲ್ಗೆ ಮರಿದೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.